ಮಾನಿಸರೆ ಮಾನಿಸರಂತವರಾಗಿ ಪುಟ್ಟಲೆ ಏನಾಗಿ ಮೇನೋ ತೀರ್ದ ಪುಡೆ ತೀರಿದೊಡ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಕರುನಾಡ ದೇಶದೋಳು ಅಂತ ನಮ್ಮ ಪಂಪ ಬರೆದೋದ. ನಾಳೆಗೆ ನಮ್ಮ ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಐತಿ. ಎಲ್ರಿಗೂ ಮುಂಚಿತವಾಗಿ ಶುಭಾಶಯಗಳನ್ನ ಸಲ್ಲಿಸ್ತೀನಿ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ರೀತಿ ಕಾರ್ಯಕ್ರಮಗಳಿಗೆ ನಮ್ಮನ್ನು ಬರಮಾಡ್ಕೊಳ್ಳೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಪರಮ ಪೂಜ್ಯರ ಜೊತೆಗೆ ಒಂದ್ಸಲ ಮಾತಾಯಿತು, ಬರಬೇಕು ಅಂತ ಭಾಳ ಪ್ರೀತಿಯಿಂದ ಕರೆದ್ರು, ಭಾಳ ಖುಷಿಯಿಂದ ಇಲ್ಲಿ ಬಂದಿದ್ದೀನಿ. ಮಠ ಮಾನ್ಯಗಳು ನಮಗೆ ಕೇವಲ ಒಂದು ದೇವರ ಪೂಜೆ ನಡೆಯುವಂಥದ್ದು ಅಥವಾ ಏನೋ ಮತ್ತೊಂದು ನಡೆಯುವಂಥ ಒಂದು ಜಾಗ ಅಲ್ಲದ ಒಂದು ಶಿಕ್ಷಣ ಕೊಡುವಂಥ, ಸಂಸ್ಕಾರ ಕೊಡುವಂಥ, ಹಸಿದವರಿಗೆ ಅನ್ನ ಕೊಡುವಂಥ ಒಂದು ರೀತಿ ಒಳಗೆ ದೇವಾಲಯಗಳಾಗಿ ನಿಂತಿದ್ದು ಈ ಮಠಗಳು. ಯಾಕಂದ್ರೆ ಮಠದೊಳಗೆ ಕಲಿತವರು ಭಾಳಷ್ಟು ಜನ ಭಾಳಷ್ಟು ಮುಂದೆ ಹೋದರು, ಏನೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾದರು. ಮಠಗಳು ನಮಗೆ ಕೇವಲ ಒಂದು ಊರಿಗೆ ಸೀಮಿತ ಅಲ್ಲದ ಅವು ಒಂದು ರಾಜ್ಯವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಮಠಗಳು ಬೆಳೆದು ನಿಂತವು. ಅದನ್ನೆಲ್ಲ ಮಾಡಿದವರು ಪರಮ ಪೂಜ್ಯರು, ಅವ್ರನ್ನ ಯಾವತ್ತೂ ನಾವು ಮರಿಲಿಕ್ಕೆ ಆಗಲ್ಲ. ಅಜ್ಜಾರು ಹೇಳಿದರು, ಈ ಊರಿನಿಂದ ಭಾಳಷ್ಟು ಜನ ಮಹಾಸ್ವಾಮೀಜಿಗಳು ನಮ್ಮ ರಾಜ್ಯಕ್ಕೆ ಸಿಕ್ಕರು, ನಮ್ಮ ದೇಶಕ್ಕೆ ಸಿಕ್ಕರು ಅಂತ ಭಾಳ ಹೆಮ್ಮೆ ಅನ್ನಿಸ್ತದೆ. ಇಂಥ ಪುಣ್ಯ ಭೂಮಿ ಒಳಗೆ ನಾನು ಬಂದಿರೋದು, ನಿಮ್ಮನ್ನೆಲ್ಲರನ್ನೂ ನೋಡ್ತಾ ಇರೋದು. ಭಾಳ ವರ್ಷದ ಹಿಂದಿನಿಂದನೂ ಈ ಸಿನಿಮಾ ಅಥವಾ ಈ ರೀತಿ ವಿಡಿಯೋಸು ಇವನ್ನೆಲ್ಲ ಮಾಡಬೇಕು ಅನ್ನೋಂಥ ಕನಸು. ಈ ಟಿಕ್ಟಾಕ್ ಮತ್ತು ಈ ರೀಲ್ಸ್ ಶುರು ಆದಮೇಲೆ ಶುರು ಆದವ್ರಲ್ರಿ ನಾವು. ಅದಕ್ಕಿಂತ ಮುಂಚೆಯಿಂದನೂ ಕೊಣ್ಣೂರು ಮಠದ ಅಜ್ಜಾರ ಗೊತ್ತಿರ್ತೈತಿ, ಭಾಳ ಸಣ್ಣವರಿದ್ವಿ, ಶಾಸನಗಳನ್ನ ಉಳಿಸ್ತೀವಿ, ದೇವಾಲಯಗಳನ್ನ ಉಳಿಸ್ತೀವಿ ಅಂತೇಳಿ AC ಅವ್ರ ಹತ್ರ, ತಹಸೀಲ್ದಾರ್ ಹತ್ರ ಲೆಟ್ರ್ಗಳನ್ನು ತೊಗೊಂಡು ಬರ್ತಿದ್ವಿ. ಅಜ್ಜಾರ ಊರಿಗೂ ಬಂದಿದ್ವಿ, ಭಾಳ ಪ್ರೋತ್ಸಾಹ ಕೊಡ್ತಿದ್ರು. ಆದ್ರೆ ಆ ಟೈಮ್ಗೆ ಆಗ್ತಿರ್ಲಿಲ್ಲ ರೀ, ಏನೋ ಪ್ರಯತ್ನ ಪಡ್ತಿದ್ವಿ. ಸಣ್ಣ ಹುಡುಗರು ಅಂತೇಳಿ ಎಲ್ಲರೂ ಇಗ್ನೋರ್ ಮಾಡಿಬಿಡೋರು, ಹಾಗೆ ಮಾತು ನಡೀತಿತ್ತು. ಆದರೆ ಪ್ರೋತ್ಸಾಹ ಕೊಟ್ಟವ್ರು ಅಜ್ಜಾರು. ಆ ರೀತಿ ಭಾಳಷ್ಟು ಊರುಗಳಿಗೆ ಅಡ್ಡಾಡಿದ್ವಿ, ಭಾಳಷ್ಟು ರೀತಿಯ ಪ್ರಯತ್ನಗಳನ್ನ ಪಟ್ವಿ. ಕಲೆ ಅಂತೇಳಿ ಬಂತಾರೆ, ನಾನು ಕಲಾವಿದ ಅನ್ಬೇಕಾದ್ರೆ ಒಂದೊಂದ್ಸಲ ನಾನು ಅನ್ಕೋತಿರ್ತೀನಿ ರೀ. ಭಾಳ ಸಣ್ಣ ವಯಸ್ಸಿಂದ ನೋಡ್ತಿರೋ ಹಂಗೆ ಕಲೆ ಅಂತೇಳಿ ಬಂತಂದ್ರೆ ಯಾವ ಸಂಗೀತ ಹಾಡುಗಾರ ಅಲ್ಲ, ನೃತ್ಯ ನನಗೆ ಬರಂಗಿಲ್ಲ, ನೋಡಕ್ಕೆ ಅಂಥ ಸ್ಫುರದ್ರೂಪಿನೂ ಏನಲ್ಲ. ಹೆಂಗೆ ಕಲಾವಿದ ಆಗಬೇಕು ಅಂತ ಅನ್ಕೊಂಡಾಗ ಭಾಳ ಸಲ ಅನ್ಕೋತಿದ್ದೆ ಏನು ಮಾಡಬೇಕು ಅಂತೇಳಿ. ಏನೂ ಮಾಡಬಾರ್ದು, ಏನೂ ಮಾಡ್ಲಾರ್ದ ಮನೆಯೊಳಗೆ ಕುಂದಿರಬಾರ್ದು ಅನ್ನೋಂಥ ಮನಸ್ಥಿತಿ ಬರೋದು ಗೊತ್ತರೆ ಆ ಮನುಷ್ಯ ಕಲಾವಿದ ಆಗೇ ಬಿಡ್ತಾನೆ. ಅದು ಹೆಂಗಾದರೂ ಇರಲಿ, ಏನೂ ಮಾಡ್ಲಾರ್ದ ಮನೆಯೊಳಗೆ ಕುಂದಿರಬಾರ್ದು ಅನ್ನುವಂಥ ಮನಸ್ಥಿತಿ ಬರ್ಬೇಕಷ್ಟ. ಆ ರೀತಿ ಆಗಾಕ ಒಂದು ಹೆಲ್ಪ್ ಮಾಡಿದ್ದು ಈ ಸೋಷಿಯಲ್ ಮೀಡಿಯಾ ಅನ್ನೋದು. ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾನ ಭಾಳಷ್ಟು ಕೆಟ್ಟ ರೀತಿಯೊಳಗೆ ಉಪಯೋಗಿಸ್ಕೋತಾರೆ. ಭಾಳಷ್ಟು ಅಶ್ಲೀಲ ಈ ಜಾನಪದ ಆಗಿರ್ಬೋದು ವಿಡಿಯೋಗಳ ಮೂಲಕ ನಮ್ಮ ಉತ್ತರ ಕರ್ನಾಟಕನ ಪ್ರತಿಬಿಂಬಿಸ್ತಿರ್ತಾರೆ. ನಮ್ಮ ಕಡೆ ನಾವೇನಾದ್ರು ಬೆಂಗಳೂರು ಆ ಕಡೆ ಹೋದ್ವಿ ಅಂತಂದ್ರೆ ಈ ಭಾಷಣಗಳನ್ನ ಕೇಳಿರಿ, ಎಲ್ಲರೂ ಕೆಟ್ಟ ಪದಗಳು ಕೇಳ್ಪಟ್ರೆ ಇಲ್ಲಿ ನಾನು ವ್ಯಕ್ತಿ ಸ್ವತಃ ಬೆಳಿಬೇಕು. ಮೊದಲು ಅವ ಬೆಳಿಬೇಕು, ಅವ ಸ್ಟೇಬಲ್ ಆಗಬೇಕು. ಅವ ಸ್ಟೇಬಲ್ ಆದ್ರೆ ಅವ ಇನ್ನೊಬ್ರಿಗೆ ಏನಾದರೂ ಹೇಳೋಕ್ಕೆ ಸಾಧ್ಯ, ಇನ್ನೊಂದ್ರೆ ಹೇಳಿದ್ದನ್ನು ನಮ್ಮ ಜನ ಕೇಳೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈಗ ಅಂತಿರ್ತೀವಿ, ನಾವು ಒಂದಿಷ್ಟು ಜೋಕ್ ಮಾಡ್ತಿರ್ತೀವಿ, ವಿಡಿಯೋ ಮಾಡ್ತಿರ್ತೀವಿ. ಅಂದ್ರೆ ಅಂಬಾನಿ ಬಂದು ಅನ್ಬೋದು, ರೊಕ್ಕದಾಗ ಏನೂ ಇಲ್ಲರಿ, ರೊಕ್ಕ ಅನ್ನೋದು ಒಂದು ಕ್ಷಣಿಕ ಸುಖ ಅಂತೇಳಿ. ಆಗ ನಾವು ಕೇಳ್ತೀವಿ. ಅದೇ ಅಕಸ್ಮಾತ್ 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು ಅಂತೇಳಿ ಬೇಡವ ಬಂದು ಏನಾರು ರೊಕ್ಕದಾಗ ಏನೂ ಇಲ್ಲ ಅಂದ್ರೆ ನಕ್ಕು ಬಿಡ್ತೀವಿ. ಯಾಕಂದ್ರೆ ಅವನ ಹತ್ರ ಏನೂ ಇರೋಂಗಿಲ್ಲ. ಇದ್ದವ ಮಾತಾಡಿದ್ದು ಎಲ್ಲನೂ ಸತ್ಯ, ಇಲ್ದವ ಮಾತಾಡಿದ್ದು ಯಾವುದೂ ಜನ ತೊಗೊಳಂಗಿಲ್ಲ. ಗೆದ್ದವ ಮಾತಾಡಿದ್ದು ಎಲ್ಲನೂ ಸತ್ಯ, ಸೋತವ ಮಾತಾಡಿದ್ದು ಎಲ್ಲನೂ ಸುಳ್ಳು. ಉತ್ತರ ಕರ್ನಾಟಕದೊಳಗೆ ಭಾಳ ಜನ ಕೆಲವರಿರ್ತಾರೆ. ಇವರು ಅನ್ನಾರು ನಾವು ಒಂದು 10 ವರ್ಷದ ಗೆಳೆತನ, ಸಿನಿಮಾ ಮಾಡಬೇಕು, ಸಿನಿಮಾ ರಂಗದೊಳಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ. ಅದಕ್ಕೊಂದು ಇವತ್ತಿನ ದಿನಕ್ಕೆ ಏನಾರ ಒಂದು ಸ್ವಲ್ಪ ನಾವು ಕನಸು ಕಾಣಕ್ಕೆ ಈಗೊಂದು ಲಿಬರ್ಟಿ ತೊಗೊಂಡಿವಿ ಅಂತಾರೆ ಈ ಸೋಷಿಯಲ್ ಮೀಡಿಯಾ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇವತ್ತು ಇಲ್ಲಿ ಬಂದು ನಿಂದ್ರಕ್ಕಿಂತ ಮುಂಚೆನೇ ಗೊತ್ತೈತಿ ನಿಮಗೆ ನಾವು ಬರ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಿಂದ. ಇಲ್ಲಿ ಬಂದು ನಿಂತ ಮೇಲೂ ಅಲ್ಲಿರೋರು ಯಾರೋ ಒಬ್ಬರು ನನಗೆ ಗುರ್ತಿಡಿತಾರೆ, ಇವನ್ನ ನಾನು ವಿಡಿಯೋದಾಗ ನೋಡೀನಿ, ಇವನ್ನ ವಿಡಿಯೋಗಳು ನೋಡಿದ್ದೀನಿ, ಇವನ್ನ ನಾನು ಕೇಳಿದ್ದೀನಿ ಅಂತೇಳಿ. ಅದೆಲ್ಲ ಸೋಷಿಯಲ್ ಮೀಡಿಯಾದಿಂದ. ಇನ್ನು ಸಿನಿಮಾ ರಂಗದೊಳಗೂ ನಾವೆಲ್ಲರೂ ಬೆಳಿಬೇಕು ರೀ. ಯಾಕಂದ್ರೆ ಸಿನಿಮಾ ಶುರುವಾಗಿ 100 ವರ್ಷ ಆಯಿತು. ಮೊನ್ನೆ ಒಂದು 4-5 ವರ್ಷದ ಹಿಂದೆ ಮಾಡಿದ್ರೆ ಕಾಣ್ತೈತಿ 100 ವರ್ಷ ಶತಮಾನೋತ್ಸವ ಸಿನಿಮಾ ಶುರುವಾಗಿ. ಆದರೆ ಉತ್ತರ ಕರ್ನಾಟಕದ ಒಬ್ಬ ಸೂಪರ್ ಸ್ಟಾರ್ ಇಲ್ಲ, ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟ್ರ್ ಇಲ್ಲ. ಇಲ್ಲಿಂದ ಹೋಗಿ ಪ್ರೊಡ್ಯೂಸ್ ಮಾಡ್ಬೇಕಂತ ದುಡ್ಡು ಹಾಕಿದವ್ರು ಎಲ್ಲರೂ ಕಳ್ಕೊಂಡು ವಾಪಸ್ ಬಂದವ್ರು ಹೊರತು ಗೆದ್ದವ್ರು ಯಾರೂ ಇಲ್ಲ. ತಾಲೂಕಿಗೆ ಒಂದು ಸಿನಿಮಾಗಳು ಬಂದು ಆದರೆ ಎಲ್ಲ ಸಿನಿಮಾಗಳು ಫ್ಲಾಪ್. ನಮ್ಮಂಥ ಯಾರೋ ಒಬ್ಬ ಹೊಸ ಕಲಾವಿದ ನಿರ್ದೇಶಕ ಸಿನಿಮಾ ಮಾಡ್ತೀವಿ ಸಾವುಕಾರ ಏನಾರು ರೊಕ್ಕ ಕೊಡ್ರಿ ಅಂತೇಳಿ ಯಾರೇ ಶ್ರೀಮಂತರ ಮನೆಗೋ ಅಥವಾ ದೊಡ್ಡ ರಾಜಕಾರಣಿ ಮನೆಗೂ ಹೋದ್ರೆ ಅಂದ್ರೆ ಅವ ಪಕ್ಕದೊಳಗೆ ಲಾಸ್ ಆಗಿರೋ ಒಬ್ಬನ ನೋಡ್ತಾನೆ. ನಾ ಯಾಕಿದ್ರೆ ರೊಕ್ಕ ಹಾಕಿ ಲಾಸ್ ಮಾಡ್ಕೊಳ್ಳಿ, ನಿನಗೆ ಯಾಕೆ ಕೊಡಲಿ ಅಂತ ವಿಚಾರ ಮಾಡ್ತಾನೆ. ಇದು ನಾವು ಮಾಡ್ಕೊಂಡಂಥ ತಪ್ಪು ಅಥವಾ ನಮ್ಮ ಹಿರಿಯರು ನಮ್ಗೆ ಕೊಟ್ಟಂಥ, ನಾನು ಅದೇ ಹೇಳಿದ್ನಲ್ಲ, ಬುನಾದಿನೋ ಅಥವಾ ಏನು ಆಗೈತಿ ಅಂತ ಗೊತ್ತಿಲ್ಲ. ನಮ್ಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ಇಲ್ಲ. ಇವತ್ತಿಗೂ ನಾವು ಯಾರೋ ಒಬ್ಬ ಸೂಪರ್ ಸ್ಟಾರನ್ನ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ ಅಂತಂದ್ರೆ ಅವರೆಲ್ಲರೂ ಆ ಕಡೆಯವ್ರು ಇರ್ತಾರೆ. ಯಾರೋ ಒಬ್ಬರು ಸಿನಿಮಾಕ್ಕೆ ನಾವೆಲ್ಲರೂ ಮುಗಿಬಿದ್ದು ನೋಡ್ತೀವಿ ಅಂದರೆ ಆ ಕಡೆಯವ್ರು ಇರ್ತಾರೆ. ಎಂದು ನಾವು ಹೋಗಿ ಹೊಡ್ತೀವಿ ಬಿಜಾಪುರದ ಹೀರೋಗ, ಎಂದು ನಾವು ಹೋಗಿ ಹೊಡ್ತೀವಿ ಹುಬ್ಬಳ್ಳಿ ಜಮಖಂಡಿ ಅಥವಾ ಬೆಳಗಾವಿ ಹೀರೋಗ? ಇಲ್ಲ.
ನಾವು ನಮ್ಮನ್ನು ಹೀರೋ ಆಗಿ ಪ್ರತಿಬಿಂಬಿಸ್ಕೊಳಕೈತಿಲ್ಲ, ಅಥವಾ ನಾವು ಪ್ರಯತ್ನ ಪಟ್ಟರು ಆ ಪ್ರಯತ್ನ ಗೆಲುವೇ ಸಿಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಸೋಲ್ತಾ ಐತಿ. ಅದನ್ನು ನಾವು ತಿಳ್ಕೊಂಡು ತಿಳ್ಕೊಬೇಕು. ನನ್ನ ತಾಯಂದಿರಿಗೆ ಮತ್ತು ಭಾಳಷ್ಟು ಜನ ಎಲ್ಲರೂ ಇಲ್ಲಿ ನೆರೆದವ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಳು ಏನಾರ ಇವತ್ತಿನ ದಿನಕ್ಕೆ ಸೋಷಿಯಲ್ ಮೀಡಿಯಾಕ್ಕೆ ಬರ್ತಾರಪ್ಪ ಅಂತಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡ್ರಿ. ಮೊದಲಿಂಗತೆ ಇಲ್ಲ. ಈಗ ನಾನು ಶುರು ಮಾಡಿದಾಗ 2018 ನಾನು 12-13ರಾಗ ಶುರು ಮಾಡಿದವ್ರಿ. ಈಗ ಟಿಕ್ಟಾಕ್ದು ಟೈಮ್ ಹೇಳ್ತೀನಿ ನಿಮಗೆ. 18-19 ಟೈಮಿಗೆ ಬಂದಾಗ ನಮಗೆ ಕಮೆಂಟ್ಗಳು ಬರ್ತಿದ್ದು, ಉದ್ಯೋಗ ಮಾಡೋಗ್ರಲ್ಲಿ, ಉದ್ಯೋಗ ಇಲ್ದವ್ರು ನೀವೆಲ್ಲ, ಉದ್ಯೋಗ ಇಲ್ದವ್ರು ನೀವೆಲ್ಲ ಅಂತ. ಈಗ ಯಾರೂ ಉದ್ಯೋಗ ಇಲ್ದವ್ರು ಇಲ್ಲರಿ, ನಿಮಗೆ ಗೊತ್ತಾಗಿರ್ಬೇಕು. ಯಾರೇ ಫಸ್ಟ್ ಯಾವ ಯೂಟ್ಯೂಬರ್ ಸಿಕ್ಕಪ್ಪ ಅಂದ್ರೆ ಚಂದ ವಿಡಿಯೋ ಮಾಡ್ತೀವಿ ಅನ್ನೋಕ್ಕಿಂತ ಹೆಚ್ಚು ಎಲ್ಲರೂ ಕೇಳೋದು ಎಷ್ಟು ರೊಕ್ಕ ಬರ್ತಾವೆ ಯೂಟ್ಯೂಬಿಂದ ಅಂತೇಳಿ. ಕರೆ ಹೇಳ್ತೀನಿ ಕೇಳಿ, ಲಕ್ಷ ರೊಕ್ಕ ಬರ್ತಾವೆ ಯೂಟ್ಯೂಬಿಂದ. ಅಕಸ್ಮಾತ್ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ ಅಥವಾ ಈ ಸೋಷಿಯಲ್ ಮೀಡ್ಯಾದೊಳಗೆ ನಿಮ್ಮ ಲೈಫ್ ಕಟ್ಕೋತೀರಿ ಅಂತಂದ್ರೆ ನೀವು ಎಂಟರ್ಟೈನೇ ಮಾಡಿರಿ, ನೀವು ಖುಷಿ ಪಡಿಸ್ರಿ. ಅಶ್ಲೀಲ ಬೇಡ, ಅದ್ರ ಜನ ಖುಷಿ ಪಡಿಸ್ರಿ. ಆ ಖುಷಿ ಪಡಿಸೋದಕ್ಕೆ ದುಡ್ಡು ಐತಿ, ಲಕ್ಷ ದುಡ್ಡನ್ನು ದುಡಿಬೋದು. ಯಾಕಂದ್ರೆ ಭಾಳಷ್ಟು ಮಂದಿ ಲೈಫ್ ಸ್ಟೇಬಲ್ ಇಲ್ಲ. ನಾ ಹೇಳತ್ತಿರೋದು ಸಮಾಜಕ್ಕೆ ಬರೀ ಮೋಟಿವೇಶನ್ ಕೊಟ್ಕೋತ ಹೊಂಟ್ರೂ ಆಗಂಗಿಲ್ಲ ರೀ. ನಮ್ಮವ್ವ ಹರಕ್ಕೆ ಸೀರೆ ಉಟ್ಕೊಂಡು ನಾನು ಭಾಳ ದೊಡ್ಡ ಭಾಷಣ ಮಾಡಿ ವಾಪಸ್ ಮನೆಗೆ ಹೋಗಿ ಊಟಕ್ಕೆ ಏನಿಲ್ಲನ ನಾ ಅಲ್ಲೇ ಮಠದಾಗ ತಿಂದು ಬಂದು ಹೇಳತ್ತು ಹೋದ್ನಂದ್ರೆ ಉಪಯೋಗ ಇಲ್ಲ. ನಾನು ನನ್ನ ತಾಯಿನ ಮೊದಲು ಸುರಕ್ಷಿತವಾಗಿಡಬೇಕು. ಆಕೆ ಕನಸುಗಳು ಒಂದು ಸಣ್ಣ ಬೋರ್ಮಾಳ ಹಾಕೋಬೇಕಂತೇಳಿ ಅದನ್ನ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೆ ನಾ ಎಂಥ ದೊಡ್ಡ ಭಾಷಣ ಮಾಡಿ ಏನು ಉಪಯೋಗ? ನಾ ಅದಕ್ಕೆ ಹೇಳ್ತಿರ್ತೀನಿ ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತೇಳಿ. ಅದ್ರ ಕಡೆ ನಾವೆಲ್ಲರೂ ನಾವು ಗಮನ ಕೊಡಬೇಕು. ಯಾಕಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದ್ರಿಗೆ 5G ಡಿಜಿಟ್ ಒಳಗೆ ದುಡಿಯತ್ತಾರೆ. 5G ಅಂದ್ರೆ ಲಕ್ಷದ ಮ್ಯಾಲೆ ದುಡಿಯತ್ತಾರೆ. ಎಲ್ಲರ ಹತ್ರನೂ ಫಾರ್ಚೂನರ, ಇನೋವಾದಂಥ ದೊಡ್ಡ ಕಾರ್ ಗಾಡಿಗಳು ಅದಾವ. ಯಾಕದವ? ಅವರೊಂದು ಟೈಮ್ ಒಳಗೆ ಎಲ್ಲರ ಕಡೆಯಿಂದ ಬಯಸ್ಕೊಂಡು ಒಂದು ಇದ್ರೊಳಗೆ ನಿಲ್ಲಬೇಕು ಅಂತೇಳಿ ಬಂದರು. ನೀವು ನೋಡ್ತಿರ್ಬೋದು, ಅಂದ್ರೆ ಬೀದಿ ಒಳಗೆ ಒಂದು ಏನಾರ ಕೆಲಸ ಮಾಡೋವಾಗ ಯಾರೇ ಬೈದ್ರಂದ್ರೆ ಬೈಯಾಕೆ ಬಿಡಂಗಿಲ್ಲ. ಯಾಕಂದ್ರೆ ಅವನ ಹಿಂದೆ ಒಂದು ಸಂಘಟನೆ ಇರ್ತೈತಿ, ಯಾರೋ ಒಬ್ಬರು ಬೈಬೇಡಪ್ಪ ಅಂತ ಹೇಳೋರು ಇರ್ತಾರೆ. ಯಾವುದೇ ಒಂದು ಸಣ್ಣ ಕೆಲಸ ಹಿಡ್ಕೋರಿ ಅಥವಾ ಯಾವುದೇ ಒಂದು ದೊಡ್ಡ ಕೆಲಸ, ಎಲ್ಲರಿಗೂ ಒಂದು ಸಂಘಟನೆ ಐತಿ, ಅವ್ನಿಂದ ಬೈಬೇಡ ಅನ್ನೋದಾರ. ಸೋಷಿಯಲ್ ಮೀಡ್ಯಾದಾಗ ಮಾತ್ರ ಹಂಗಿಲ್ಲ, ಯಾರು ಬೇಕಾದರೂ ಬರ್ಬೋದು, ಕಮೆಂಟ್ ಬಾಕ್ಸ್ ಓಪನ್ ಇರ್ತೈತಿ, ಅವ್ರ ಅವ್ವನ್ನೂ ಬೈಬೋದು, ಅವ್ರ ಅಕ್ಕನ್ನು ಬೈಬೋದು. ಅದನ್ನು ಬೈಸ್ಕೊಂಡು ತಡ್ಕೊಂಡು ಅವದಾನ ಗೊತ್ತರ ಒಂದಿನ ಸಮಾಜದೊಳಗೆ ಎದ್ದು ನಿಲ್ತಾನೆ. ಆ ಎದ್ದು ನಿಲ್ಲುವರೆಗೂ ಒಂದೊಂದು ಟೈಮ್ ಪೀರಿಯಡ್ ಐತ್ಲೆ, ಅದನ್ನು ಮಾತ್ರ ಸಹಿಸ್ಕೊಂಡು ಬದುಕಬೇಕು. ಇದ್ರೊಳಗೆ ನಿಮಗೆ ಎಂಟರ್ಟೈನ್ ಅನ್ಸತ್ತಿಲ್ಲ ಗೊತ್ತಿಲ್ಲ ನನ್ನ ಮಾತುಗಳು, ಆದರೆ ಇದ್ರೊಳಗೆ ಭಾಳ ಮಾಹಿತಿ ಇದಾವೆ. ಯಾರು ತಿಳ್ಕೊಳತ್ತೀರಿ ಅವ್ರಿಗೆ ಮಾತ್ರ ತಿಳಿತಿರ್ತೈತಿ. ಬರ್ರಿ, ಯಾಕಂದ್ರೆ ನಾವು ಉತ್ತರ ಕರ್ನಾಟಕನ ರೆಪ್ರೆಸೆಂಟ್ ಮಾಡೋದೈತಿ. ನಮ್ಮಲ್ಲಿಯೂ ಕೂಡ ಒಂದಿಷ್ಟು ದೊಡ್ಡ ಕಲೆಗೆ ಸಂಬಂಧಪಟ್ಟಂಗೆ ಹೆಂಗೆ ಗಂಗೂಬಾಯಿ ಹಾನಗಲ್ ಅವರು, ಭೀಮಸೇನ್ ಜೋಶಿ ಅವರು ಈಗ ಹೆಂಗೆ ಸಂಗೀತದ ಫೀಲ್ಡ್ ಒಳಗೆ ಬಂದರು, ಆ ರೀತಿ ಒಳಗೆ ಈ ಸಿನಿಮಾ ಮತ್ತೆಲ್ಲ ರಂಗದೊಳಗೆ ಬರೋದು. ನಾ ಕಲಾವಿದ ಇರೋದು ಕಲೆ ಬಗ್ಗೆ ಮಾತ್ರ ಮಾತಾಡತ್ತೀನಿ ರೀ. ನಾ ರಾಜಕೀಯದ ಬಗ್ಗೆ ಮತ್ತು ನನಗೆ ತಿಳಿಯೋದು ವಿಷಯದ ಬಗ್ಗೆ ಮಾತಾಡಿ ನಾ ಅದಕ್ಕೆ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಉತ್ತರ ಕೊಡ್ದಂಗೆ ಆಗಿಬಿಟ್ಟೆ ಅಂತಾರೆ ತಪ್ಪಾಗ್ತದೆ. ನನಗೆ ಯಾವ ಫೀಲ್ಡ್ನಾಗ ನಾನು ಅದೀನಿ ಆ ಫೀಲ್ಡಿನ ಬಗ್ಗೆ ಅಷ್ಟು ಹೇಳ್ತೀನಿ. ಯಾರ್ಯಾರು ಸಿನಿಮಾ ರಂಗಕ್ಕೆ ಅಥವಾ ಬೆಂಗಳೂರಿಗೆ ಹೋಗ್ಯಾರ ಅವ್ರಿಗೆಲ್ಲರಿಗೂ ಇದ್ರ ಅನುಭವ ಇರ್ತೈತಿ. ನಮ್ಮನ್ನು ಬರೀ TRPಗೆ ಅಷ್ಟೇ ಯೂಸ್ ಮಾಡ್ಕೋತಾರೆ, ಮತ್ತೆ ಅದಕ್ಕೂ ಇಲ್ಲ. ನಾವು ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯನ ಕಟ್ಕೋಬೇಕು. ಅಲ್ಲಿ ನಾವು ಎಲ್ಲರೂ ಅನ್ನ ಉಣಬೇಕು, ನಾವೆಲ್ಲರೂ ಸುಭೀಕ್ಷವಾಗಿ ಬಾಳಬೇಕು. ಈ ದಿನಗಳು ಮುಂದೊಂದು ದಿನ ತಯಾರಾಗ್ತಾವ, ಅದಕ್ಕೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ಅಷ್ಟೇ ನಾನು ಹೇಳೋದು. ಮತ್ತು ಇನ್ನೊಂದು, ನಾವು ಭಾಳಷ್ಟು ಸಲ ತಪ್ಪುವುದು ಎಲ್ಲಿ ಅಂತಂದ್ರೆ ತಪ್ಪು ವ್ಯಕ್ತಿಗಳನ್ನು ನಂಬಿ ತಪ್ತೀವಿ. ಭಾಳಷ್ಟು ಜನ ಭಾಳಷ್ಟು ಸಮಯದೊಳಗೆ ಇದಾಗಿದ್ದ ಐತ್ರಿ. ನಾವೇ ಹೇಳ್ತೀನಿ, ನಾನು ಸಿನಿಮಾ ಅಂತೇಳಿ ಬಂದಾಗ ನಾನು ಬೇಕಾದ್ರೆ ಸಿನಿಮಾ ಬಗ್ಗೆ ನಾವು ವಾಪಸ್ ಮಾತಾಡತ್ತೀನಿ ಅಂತಂದ್ರೆ, ಒಂದು ಸಿನಿಮಾ ಸೋತ್ತೀವಿ ಅಂದ್ರೆ 10 ನಿರ್ದೇಶಕನ ಕೆಲಸ ಹೋಗ್ತೈತಿ. ಸರ್ ನೀವು ನೋಡಿರ್ಬೋದು, ಇದನ್ನ ಅನುಭವಿಸಿರ್ತೀರಿ. ಹೆಂಗಾಗಿಬಿಡ್ತೈತಪ್ಪ ಅಂದ್ರೆ, ಒಂದು ಕತೆ ಹೇಳಿದ್ದೆ ನಾನು. ಹೆಂಗಿತ್ತಪ್ಪ ಅಂದ್ರೆ ಅದು ಕತೆ, ಒಂದು ಸಿಂಹ 2 ಮರಿಗಳನ್ನ ಹಡಿದು ಸತ್ತು ಬಿಡುತ್ತೆ ರೀ. ಒಂದು ಜಿಂಕೆ ಏನು ಮಾಡುತ್ತಾ, 2 ಸಿಂಹದ ಮರಿಗಳು ನೋಡಿ ಪಾಪ ಇದು ತಾಯಿ ಇಲ್ಲಾರದ ತಬಲಿಗಳಿಗೆ ಅವ, ಇನ್ನು ಹಾಲು ಕುಡಿಸೋರಿಲ್ಲ ಅಂದ್ರೆ ಸತ್ತು ಹೋಗ್ತಾವ ಅಂತೇಳಿ ಆ ಜಿಂಕೆ ಆ ಸಿಂಹದ ಮರಿಗಳಿಗೆ ಹಾಲು ಕುಡಿಸ್ತೈತಿ. ಸಿಂಹದ ಮರಿಗಳು ಆ ಜಿಂಕೆ ಹಾಲು ಕುಡಿದು ಬೆಳೆದು ದೊಡ್ಡ ಸಿಂಹಗಳಾದ್ಮೇಲೆ ಆ ಜಿಂಕೆನ ತನ್ನ ತಾಯಿ ಅಂತೇಳಿ ಕಾಡು ತುಂಬ ಹೇಳ್ಕೊಂಡು ಇಡತಾವೆ. ಯಾರೂ ಕೂಡ ಜಿಂಕೆ ಹತ್ರನೂ ಬರೋಕ್ಕೆ ಬಿಡಂಗಿಲ್ಲ, ಯಾರೂ ಕೂಡ ಆ ಜಿಂಕೆನ ಕಣ್ಣೆತ್ತಿ ನೋಡೋಕ್ಕೂ ಬಿಡಂಗಿಲ್ಲ. ಆ ರೀತಿ ಅಂದರೆ ಸಿಂಹಗಳು ಕೂಡ ಜಿಂಕೆನ ಕಾಡಿನ ಮಹಾರಾಣಿಯಾಗಿ ಮಾಡಿ ಇಟ್ಬಿಡ್ತಾವೆ. ಇದನ್ನು ನೋಡಿದಂಥ ಒಂದು ಗುಬ್ಬಿ ಮರಿ ಏನು ಮಾಡ್ತೈತಿ, ಒಂದು ಕಂಟಿ ಒಳಗೆ ಸಿಕ್ಕಾಕೊಂಡು ನರಳ್ತಿರುವಂಥ ಒಂದು ಹಾವನ್ನು ನೋಡಿ, ನಾನು ಈ ಹಾವನ್ನು ಕಾಪಾಡ್ತೀನಿ, ಈ ಹಾವು ನನ್ನನ್ನು ಮೋಸ್ಟ್ಲಿ ಮಹಾರಾಣಿ ಮಾಡ್ಬೋದು ಅಂತ ಹಾವನ್ನ ಕಾಪಾಡ್ತೈತಿ. ಆದ್ರೆ ಆ ಹಾವು ಏನು ಮಾಡ್ತ ಗೊತ್ತರೆ, ಆ ಗುಬ್ಬಿನ ಕಡ್ದು ಕೊಂದುಬಿಡ್ತೈತಿ. ನಾವು ಯಾರಿಗೆ ಸಹಾಯ ಮಾಡ್ತೀವಿ ಅನ್ನೋದಕ್ಕಿಂತನೂ ಅವ್ರು ಎಂಥ ಗುಣದವ್ರದವರು ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಹಾವನ್ನ ತಂದು ಎಷ್ಟು ಹಾಲು ಹಾಕಿ ನಾವು ಸಾಕಿದ್ರೂ ಅದ್ರ ಗುಣ ಕಡಿದೆ. ಕೆಲವೊಂದು ವಿಷಯದೊಳಗೆ ನಾವು ನಂಬುವಂಥ ವ್ಯಕ್ತಿಗಳು ನಮ್ಮನ್ನು ಹಿಂದೆ ತರ್ತಾರೆ. ಜೀವನದಾಗ ಈ ಒಂದು ಅನುಭವಗಳು ಭಾಳ ಮಂದಿಗೆ ಆಗಿರ್ತಾವೆ. ಅದೇ ರೀತಿ ಒಳಗೆ ಈ ಸಿನಿಮಾ ರಂಗದೊಳಗೂ ಭಾಳಷ್ಟು ಜನ ನಂಬಿ ಸೋತು ಬಂದವರು ಇರ್ತಾರೆ. ಊರಿಗೆ ಒಂದು 4 ಜನ ಇರ್ತಾರೋ, ಯಾರೇ ಕೇಳಿದ್ರೆ ಗೊತ್ತಾಗ್ತೈತಿ ಯಾರಂತೇಳಿ. ಆ ರೀತಿ ನಿಟ್ಟಿನೊಳಗೆ ಈ ಕಲಾವಿದರು ಬೆಳೆಯೋದಕ್ಕೆ ಈ ರೀತಿ ಕಾರ್ಯಕ್ರಮಗಳು, ಈ ರೀತಿ ವೇದಿಕೆಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಪರಮ ಪೂಜ್ಯರ ಆಶೀರ್ವಾದಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಮುಂದೊಂದು ದಿನ ಇಲ್ಲಿರುವಂಥ ಎಲ್ಲ ಕಲಾವಿದರು ಭಾಳ ಎತ್ತರದ ಮಟ್ಟಕ್ಕೆ ಬೆಳೀಲಿ.
ಅವರೆಲ್ಲರೂ ಮತ್ತೊಬ್ಬಸ್ ಇದೇ ಕಾರ್ಯಕ್ರಮಕ್ಕೆ ಬರುವಂಗಾಗಲಿ. ಆ ಟೈಮಿಗೆ ನೀವು ಪ್ರತಿಯೊಬ್ಬರ ಹೆಸರು ಕರೆದಾಗೂ ಜನ ಕಿಕ್ಕಿರಿದು ಕೂಗಬೇಕು. ಅಷ್ಟರ ಮಟ್ಟಿಗೆ ದೊಡ್ಡ ಹೆಸರನ್ನು ಗಳಿಸುವಂಗಾಗಲಿ. ಅದಕ್ಕೆ ಪರಮ ಪೂಜ್ಯರ ಆಶೀರ್ವಾದ ಯಾವತ್ತೂ ಇರಲಿ. ಕಲಾವಿದರ ಮೇಲೆ ಮಠಮಾನ್ಯಗಳ ಆಶೀರ್ವಾದ, ನಿಮ್ಮಂಥ ಎಲ್ಲ ಸದ್ಭಕ್ತರ ಆಶೀರ್ವಾದ, ಜನತೆಯ ಆಶೀರ್ವಾದ ಇತ್ತು ಅಂದರೆ ಕಲಾವಿದರು ಬೆಳೀತಾರೆ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ.